ಇಲ್ಲಿ ಚೈನೀಸ್ ಅವರ ಒಂದು ಆಚಾರ ವಿಚಾರಗಳು, ದೇವಸ್ಥಾನಗಳು, ಬುದ್ಧನ ಒಂದು ಗೋಲ್ಡನ್ ಟೂತ್ ಬೇರೆ ಇದೆಯಂತೆ. ಇವನು ಯಮ ಆದರೆ ಇಲ್ಲಿ ಚಿತ್ರಗುಪ್ತ ರೀತಿ ಅವ್ರು ನೋಡ್ತಾರೆ, ಇಲ್ಲಿ ಪನಿಷ್ಮೆಂಟ್ಗಳನ್ನ ಕೊಡ್ತಾರೆ, ಕುದಿಯೋ ಎಣ್ಣೆಲಿ ಹಾಕ್ತಾರೆ, ಆಮೇಲೆ ಅವ್ರನ್ನ ಕೈ ಕಡಿತಾರೆ, ಕಾಲು ಕಡಿತಾರೆ. ಇಲ್ಲಿ ಬುದ್ಧಿಸಮ್ ಅವರು ಒಂದಷ್ಟು ಗುರುಗಳನ್ನ ಕೂರಿಸಿದ್ದಾರೆ. ರಿಯಲ್ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ರಿಯಲ್ ಆಗಿದೆ ಅಂದರೆ, ಈ ಥರ ಇಲ್ಲಿ ಫುಲ್ಲು ಶೋಕೇಸಲ್ಲೇ ಎಲ್ಲರೂ ಗುರುಗಳದು ಇಲ್ಲೇ ಇದೆ. ಇಲ್ಲಿ ನಿಮಗೆ ಸ್ಕಲ್ಪ್ಚರ್ಗಳು ನೋಡಿ, ಥಂಡರ್ ಗಾಡ್. ಯಾವತ್ತಾರು ಥಂಡರ್ ಗಾಡ್ನ ನೋಡಿದ್ದೀರಾ? ಇಲ್ಲಿದೆ ನೋಡಿ, ಈಸ್ ಅ ಗಾಡ್ ಆಫ್ ಥಂಡರ್. ನಾವು ಥಾರ್ ನೋಡಿದ್ದೀವಿ. ಇಲ್ಲಿ ಅಂಗಡಿಗೆ ಇನ್ವೈಟ್ ಮಾಡೋಕ್ಕೆ ಇವರಿಬ್ಬರು ಇದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಇವ್ರು ಸೈಲೆಂಟಾಗಿ ಅವರೇ, ಇವರೇ ಸ್ವಲ್ಪ ಒದರಾಡ್ತಿದ್ದಾರೆ. ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಿಶೇಷವಾಗಿ ಆಕರ್ಷಣೆ ಮಾಡಿದ್ದು ನಮಗೆ ಏನು ಅಂದರೆ ಬುದ್ಧನ ಚಿನ್ನದ ಹಲ್ಲು, ಅದನ್ನೊಂದು ಸಪ್ರೇಟಾಗಿ ಇಟ್ಟಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಚೇತನ್ ಬಾಬು ಶೆಟ್ಟಿ. ಇದು ನನ್ನ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿ. ಎಲ್ಲರಿಗೂ ಸ್ವಾಗತ. ಬಂದಿರೋದಕ್ಕೆ ನಾನಿವತ್ತು ಸಿಂಗಾಪುರ್ನಲ್ಲಿ ಚೈನಾ ಟೌನಲ್ಲಿದ್ದೀನಿ. ಇಲ್ಲಿ ಚೈನೀಸ್ ಅವರ ಒಂದು ಆಚಾರ ವಿಚಾರಗಳು, ದೇವಸ್ಥಾನಗಳು, ಬುದ್ಧನ ಒಂದು ಗೋಲ್ಡನ್ ಟೂತ್ ಬೇರೆ ಇದೆಯಂತೆ. ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಹೇಗಿದೆ ನೋಡೋಣ. ಚೈನಾ ಅಂತ ಹೋಗೋಕ್ಕಾಗಿಲ್ಲ, ಚೈನಾ ಟೌನಿಗೆ ಬಂದಿದ್ದೀನಿ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಟೆಂಪಲ್ ಇರೋದು, ಇಲ್ಲಿ 4 ಫ್ಲೋರ್ ಇದೆ. 4ನೇ ಫ್ಲೋರಲ್ಲಿ ಟೂತ್ ಇರೋದಂತೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಬಟ್ ಅಲ್ಲಿವರೆಗೂ ಏನಾಗುತ್ತೋ ಅಷ್ಟನ್ನು ತೋರಿಸ್ತೀನಿ ನೋಡಿ. ಇದು ಟೆಂಪಲ್ಲು, ಬುದ್ಧ ಟೆಂಪಲ್ಲು. ಸೊ ಇದು ಇಲ್ಲಿ ನೋಡಿ, ಎಲ್ಲನೂ ಕೂಡ ಅವರ ಏನು ಶಿಲ್ಪಕಲೆ ಇದೆ ಫುಲ್ಲು ಚೈನಾ ರೀತಿಯೇ ಇದೆ. ಆ ತುದಿ ಚೂಪ ಅವೆಲ್ಲವೂ ಕೂಡ. ಇದು ಅಂಗಳ ಪ್ರಾಂಗಣ, ಅದು ಕಾಫಿ ಶಾಪು. ಆ್ಯಂಡ್ ಇದು ಚೈನಾ ಟೌನ್ ಕಾಂಪ್ಲೆಕ್ಸ್. ಏನಾರು ಬೇಕಾದ್ರೆ ತಗೊಳ್ಳೋದಿದ್ರೆ ಅಷ್ಟೇ. ಸೊ ಗೊತ್ತಲ್ಲ ಚೈನಾದವ್ರದ್ದು ಅಂದರೆ. ಇದು ಎಂಟ್ರಿ ಕೊಡ್ತಿರೋದು. ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಚೈನಾದವ್ರದ್ದು ಒಂದು ಲಾಂಛನ ಏನಂದರೆ ಡ್ರ್ಯಾಗನ್, ಅದು ನೀವು ನೋಡ್ಬೋದು. ಸೊ ಡು ನಾಟ್ ಲೀನ್ ಆರ್ ಟಚ್ ಅಂತಿದೆ. ಇಲ್ಲಿದೊಂದು ಪದ್ಧತಿ ಇದೆ, ಇಲ್ಲಿ ನಮಸ್ಕಾರ ಮಾಡೋಗೋದು. ಸೊ ನಾವು ಒಂದು ನಮಸ್ಕಾರ ಮಾಡೋಣ, ಜೈ ಬನ್ನಿ ನೋಡೋಣ. ಸೊ ಇದು ಇನ್ನೂ ಒಳಗೆ ಬಂದರೆ ಬುದ್ಧನ ಒಂದು ಅದ್ಭುತವಾದಂಥ ಒಂದು ಟೆಂಪಲ್ಲು. ಇಲ್ಲಿ ಭಕ್ತಿ ಭಾವದಿಂದ ನಮಸ್ಕಾರ ಮಾಡ್ತಿರ್ತಾರೆ. ತುಂಬ ಅದ್ಭುತವಾಗಿರುವಂಥ ಜಾಗ. ಇಲ್ಲೇನು ಮಾಡ್ತಾರೆ ಅಂದರೆ, ಈ ಫ್ಲವರ್ಗಳೇನಿದೆ, ಇದರಲ್ಲಿ ದೀಪಗಳೇನಿದೆ, ಅದನ್ನು ತಗೊಂಬಿಟ್ಟು ಒಂಥರ ಮಂಗಳಾರತಿ ಥರ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಇನ್ನು ಬೇರೆ ಬೇರೆ ವಿಚಾರಗಳಿದೆ. ಇನ್ನು ಇಲ್ಲಿ ನೋಡಿ, ಇದು ಮಹಾಸ್ತಮ ಪ್ರಾಪ್ತ ಅಂತ ಏನೋ. ಇಲ್ಲಿ ಒಂದು 1000 ಬುದ್ಧ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಬುದ್ಧನಿಂದ ಸೇಮ್ ಬುದ್ಧ ಐಡಲ್ ಎಲ್ಲ ಕಡೆನೂ ಇದೆ. 1 ರೋಲಿ 1, 2, 3, 4, 5 ಮತ್ತು 10, 11 ಏನೋ ಇದೆ. 11ರದ್ದು ಈ ಕಡೆ ಸುಮಾರಿದೆ. ಅದ್ಭುತವಾಗಿದೆ ಅಂತ ನಿಮಗೆ ಕ್ಲಿಯರ್ ವ್ಯೂ ತೋರಿಸ್ತೀನಿ ನೋಡಿ. ಸೈ ಬುದ್ಧಂ ಶರಣಂ ಗಚ್ಚಾಮಿ. ನಾನು ಅಲ್ಲಿ ಮಾತ್ರ ತೋರಿಸ್ದೆ, ಇಲ್ಲಿ ಎಲ್ಲ ಕಡೆನೂ ಗೋಡೆ ಮೇಲೆ 1000 ಬುದ್ಧನ ಸ್ಟ್ಯಾಚುಗಳಿದೆ. ಅಲ್ಲಿ ನೋಡಿ, ಅಲ್ಲೂ ಇದೆ, ಅಲ್ಲೂ ಇದೆ, ಇಲ್ಲೂ ಇದೆ. ಆ್ಯಂಡ್ ಇವೆಲ್ಲ ಏನು ಅಂದರೆ, ನಿಮ್ಮ ಇಸ್ವಿ ಯಾವ್ಯಾವ ಬರ್ತ್ ಇಯರಲ್ಲಿದ್ದೀರಾ, ಅಲ್ಲಿ ನೀವು ಯಾವಾಗ ಬಾರ್ನ್ ಆಗಿರ್ತೀರ, ಆ ಪ್ರತಿಯೊಂದು ಬಾರ್ನ್ ಇಯರ್ಗಳಿಗೆ ಒಂದು ದೇವರು ಇರುತ್ತೆ, ಪರ್ಟಿಕ್ಯುಲರ್ ಇಯರ್ಗಳಿಗೆ. ಸೊ ಆ ದೇವರಿಗೆ ಬಂದು ನೀವು ಕೈ ಮುಗಿಬೇಕು. ಈ ಥರ ಸುಮಾರಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಇಯರ್ ಅವ್ರು ಇಲ್ಲಿ ಕೈ ಮುಗಿಬೋದು ಅಂತ. 1918, 1930, 42, 54, 66, 78, 90, 2002 ಇಷ್ಟು ಜನ ಬಂದು ಮಹಾಸ್ತಮ ಪ್ರಾಪ್ತ ಅಂತ ಇವ್ರು ಇದಕ್ಕೆ ಬರ್ತಾರೆ. ಸೊ ಇದರೊಂದು ಚರಿತ್ರೆ ನೋಡೋಂಗಿದ್ರೆ ಇಲ್ಲಿದೆ, ಮಹಾಸ್ತಮ ಪ್ರಾಪ್ತ ಬುದ್ಧಿವಸ್. ಇದು ಏನೋ ಇದೆ ಮಾರ, ಎಷ್ಟು ಉದ್ದ ಓದೋಕ್ಕೂ ಆಗ್ತಿಲ್ಲ. ಆ್ಯಂಡ್ ಇದ್ರ ಡೀಟೇಲ್ ಬೇಕಾದ್ರೆ ಇಲ್ಲಿದೆ ನೋಡಿ, ಮಹಾಸ್ತಮ ಪ್ರಾಪ್ತ ಬೋಧಿ ಸತ್ವ ಗಾರ್ಡಿಯನ್ ಡೈಟಿ ಫಾರ್ ಪರ್ಸನ್ ಬಾರ್ನ್ ಇನ್ ದ ಇಯರ್ ಆಫ್ ದಿ ಹಾರ್ಸ್. ಇದು ಹಾರ್ಸ್ ಇಯರಿಗೆ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಕಡೆನೂ ಇದೆ. ಇದು ಏನಂತ ಇಲ್ಲಿ ನೋಡ್ಕೊಳ್ಳಿ, ಇಷ್ಟು ವ್ಯವಸ್ಥೆ ಇದೆ ಇಲ್ಲಿ. ಆಮೇಲೆ ಇದು ನೋಡಿ, 1921, 33, 45, 57, 16 ಈ ಇಯರಲ್ಲಿ ಬರೋರೆಲ್ಲ ಅಕಾಲ ಅಂದರೆ ಈ ರೀತಿ ಇದೆ. ಸೂಪರ್ ಆಗಿದೆ. ಅಂದರೆ
ಇದು ಒಂದೊಂದು ಶಕ್ತಿ. ಇಲ್ಲ ಅಕಾಲ ಅಂದರೆ ಇಲ್ಲೆಲ್ಲ ಕಡೆನೂ ಹೇಳಿದೆ ನೋಡಿ, ಬುದ್ಧನ ನೀವು ಯಾವ್ಯಾವ ರೀತಿ ಆರಾಧನೆ ಮಾಡ್ಬೋದು ಆ ರೀತಿಯಾಗಿ ನಿಮ್ಮ ಇಸ್ವಿಗೆ ತಕ್ಕಂಗೆ ಏನಿಲ್ಲ, ನಿಮ್ಮ ಒಂದು ಬುದ್ಧಿಶಕ್ತಿನ ಅಥವಾ ತಾಳ್ಮೆಯನ್ನು, ನಿಮ್ಮ ಒಂದು ನೆಗೆಟಿವಿಟಿನ ಆಚೆ ಹಾಕೋಕ್ಕೆ ಬುದ್ಧನ ಆರಾಧನೆ ಮಾಡೋದು ಇಲ್ಲಿ ಒಂದು ವಿಶೇಷತೆ. ಯಾಕಂದರೆ ಇವರೆಲ್ಲ ಬುದ್ಧಿಸ್ಟ್ಗಳಲ್ವ. ಇದಿಷ್ಟು ನೋಡಿ, ಇಲ್ಲಿ ಅಮಿತಾಭ ಈ ಇಯರ್ಗಳು ಬರುತ್ತೆ, 1922, 34, 46, 2006. ನಂದು ಎಲ್ಲಿ ಬರುತ್ತೋ ಗೊತ್ತಿಲ್ಲ, ನಾನು 97, ಅದು ಎಲ್ಲಿ ಬರುತ್ತೋ ಗೊತ್ತಿಲ್ಲ, ನೋಡಬೇಕೀಗ. ಸೊ ಇದು ಪರ್ಟಿಕ್ಯುಲರಾಗಿ ಈ ನಂಬರ್ಗಳು ನಿಮಗೆ ಇದೆ. ಒಟ್ಟಿನಲ್ಲಿ ಆ ದೇವ್ರುಗಳಿಗೆ ಎಲ್ಲದಕ್ಕೂ ಕೈ ಮುಕ್ಕೊಂಡು ಬನ್ನಿ. ಈ ಒಂದು ದೇವಸ್ಥಾನ ನೋಡಿ ಹೆಂಗಿದೆ, ಎಲ್ಲ ಬುದ್ಧನ ನಿಮಗೆ ಇಲ್ಲಿ ಬುದ್ಧ ಧ್ಯಾನ ಮಾಡ್ತಿರೋ ರೀತಿ, ಇಲ್ಲಿ ಏನೋ ಬಿಲ್ಲು ಬಾಣ ಬಿಡೋ ರೀತಿ, ಇಲ್ಲಿ ಬುದ್ಧ ಏನನ್ನೋ ಹಿಡ್ಕೊಂಡಿರೋ ರೀತಿ, ಇಲ್ಲಿ ಆಶೀರ್ವಾದ ಮಾಡ್ತಿರೋ ರೀತಿ, ಇಲ್ಲಿ ಬುದ್ಧ ಒಂದು ಹೂವನ್ನು ಇಟ್ಕೊಂಡಿರೋ ರೀತಿ, ಬೇರೆ ಬೇರೆ ವಿಧಗಳಲ್ಲಿ ಬರೀ ಒಂದು ಸಿಂಗಲ್ ಬುದ್ಧನ ಯಾವ ರೀತಿಯೆಲ್ಲ ತೋರಿಸ್ಬೋದು ಅಷ್ಟು ರೀತಿ ತೋರಿಸಿದ್ದಾರೆ. ವಿಹಂಗಮ ನೋಟ ನೋಡ್ಕೊಬಿಡಿ ಎಷ್ಟು ಅದ್ಭುತವಾಗಿದೆ ಅಂತ. ಈ ಬುದ್ಧನ ಒಂದು ಟೆಂಪಲ್ ಇನ್ನು ಈ ಕಡೆ ತೋರಿಸ್ತೀನಿ ನೋಡಿ, ಇದಲ್ಲ. ಆ್ಯಂಡ್ ಇದು ದೇವರಿಗೆ ಆಫರ್ ಮಾಡೋದು, ಅಂದರೆ ನಾವಿಲ್ಲಿ ಎಡೆ ಅಂತ ಏನು ಇಡ್ತೀವಿ, ಬಹುಶಃ ಅದೇ ಥರ ಕಾಣಿಸ್ತಾ ಇದೆ, ಅದೇ ಇದು. ಇದಿಷ್ಟು ನೀವು ಏನು ವಿಶಸ್ ಬೇಕಾದ್ರೆ ಬರೆದ್ಬಿಟ್ಟು ಇಲ್ಲಿ ಇಟ್ಕೋಬೋದು. ನೋಡಿ ಮಕ್ಕಳಿಗೆ ಇದು ಆಫರು, ಅಂದರೆ ಇದು ದೇವರು, ಇಲ್ಲೆಲ್ಲ ಮಕ್ಕಳಿಗೆ ಏನು ಇಷ್ಟ ಅದನ್ನೆಲ್ಲ, ಅಂದರೆ ಅವ್ರವ್ರ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಒಂದು ನಂಬಿಕೆಯಲ್ಲಿ ಈ ದೇವ್ರಿಗೆ ಬಂದು ಇಲ್ಲಿ ಆಫರ್ ಮಾಡ್ತಾರೆ ಫುಡ್ನ. ಇದು ನೋಡಿ ಬುದ್ಧನ ಒಂದು ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ನೋಡ್ತಾ ಇದ್ದರೆ ಇಲ್ಲೇ ಭಕ್ತಿಯಿಂದ ಕೂತ್ಕೋಬೇಕು ಅನಿಸುತ್ತೆ. ಇದೆಲ್ಲವೂ ಕೂಡ ದೇವರಿಗೆ ಸಮರ್ಪಿಸಿದಂಥ ಆಹಾರಗಳು, ಅಲ್ಲೂ ಕೂಡ ಸಮರ್ಪಿಸ್ತಾ ಇದ್ದಾರೆ. ಏನೋ ಒಂದೊಂದು ಕಡೆ ನಂಬಿಕೆ ಇರುತ್ತೆ. ಈಗ ನಮ್ಮ ಕಡೆ ನಾವು ಮಾಲಾಯ ಅಮಾವಾಸ್ಯೆ ಮಾಡಿದ್ರೆ ದೇವರಿಗೆ ಎಡೆ ಇಡ್ತೀವಿ. ಇಲ್ಲಿ ನೋಡಿ ಈ ದೇವ್ರನ್ನ ನೋಡಿ, ನೋಡ್ತಾ ಇದ್ದರೆ ಹಾಗೆ ಭಕ್ತಿ ಭಾವನೆ ತುಂಬಿ ಹರಿಯುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ದೇಣಿಗೆ ನೀಡೋರು ಸಹ ನೀಡ್ಬೋದು, ದೇವರಿಗೆ ಹೂವನ್ನು ಸಮರ್ಪಿಸೋರು ಸಮರ್ಪಿಸ್ಬೋದು, ದೀಪವನ್ನು ಬೆಳಗೋರು ಬೆಳಗ್ಬೋದು. ಒಟ್ಟಿನಲ್ಲಿ ಇದೊಂಥರ ಭಕ್ತಿಯನ್ನು ತೋರಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈ ಒಂದು ಇಲ್ಲಿನ ಒಂದು ಸ್ಮೆಲ್ಲು ಕೂಡ, ಅಂದರೆ ಆ ಒಂದು ಸುಗಂಧ ಏನಿದೆ ಅದು ಕೂಡ ಭಕ್ತಿನ ತರಿಸೋಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಆಗುತ್ತೆ. ಅಂದರೆ ಇವೆಲ್ಲ ಹೇಗೆ ಅಂದರೆ ನಮ್ಮ ಕಡೆನೂ ಕೂಡ ನಾವು ಆಚರಣೆಯಲ್ಲಿ ಈ ದೇವರಿಗೆ ಎಡೆ ಇಡೋದು ಅಂತ ಮಾಡ್ತೀವಿ. ಅಂದರೆ ದೇವರಿಗೆ ಒಂದಷ್ಟು ಸಮರ್ಪಣೆ, ನಾವು ತಿನ್ನೋಕ್ಕಿಂತ ಮುಂಚೆ ದೇವರಿಗೆ ಒಂದಷ್ಟು, ಅಥವಾ ನಾವು ಹರಕೆ ಹೊತ್ಕೊಂಡಿದ್ರೆ ದೇವರಿಗೆ ಅಂತ ಏನು ಕೊಟ್ಟಿರ್ತೀವಿ. ಇಲ್ಲೂ ಸಹ ಅದೇ ರೀತಿ ಆಹಾರಗಳನ್ನಾಗಿರ್ಬೋದು, ಇಲ್ಲಿ ಯಾವ್ಯಾವ ರೀತಿ ಆಹಾರನ ಕನ್ಸ್ಯೂಮ್ ಮಾಡ್ತಾರೆ ಅದನ್ನೆಲ್ಲನೂ ಕೂಡ ದೇವರಿಗೆ ಇಟ್ಟು ಒಂದು ಪಾಪವನ್ನು ಕಳ್ಕೊಳ್ಳೋ ರೀತಿ, ನಾನು ಇದು ಕೊಡ್ತಾ ಇದ್ದೀನಿ, ನೀನು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋ ರೀತಿ ಒಂದಷ್ಟು ಆಚರಣೆಗಳು ಇಲ್ಲಿದೆ. ನೀವು ನೋಡಿದ್ರೆ ಗೊತ್ತಾಗ್ಬೋದು ದೇವ್ರ ಮುಂದೆ ಎಷ್ಟೆಲ್ಲ ಇಟ್ಟಿದ್ದಾರೆ. ಬೇರೆ ಬೇರೆ ಫ್ರೂಟ್ಸ್, ಬಿಸ್ಕೆಟು, ಚಾಕ್ಲೇಟು ಎಲ್ಲನೂ ಇಡ್ತಾರೆ ಇಲ್ಲಿ, ಏನೇನು ತಿಂತಿರೋ ಎಲ್ಲನೂ. ಸೊ ನೀವು ವಿಷ್ನ ಹೇಳ್ಕೊಂಡು ಇಡ್ಬೋದು ಆ ರೀತಿ. ಇಲ್ಲದಲ್ಲ ಮಕ್ಕಳಿಗೆ ಬೇಕಾದಂಥ ಈ ಚಾಕ್ಲೇಟ್ಗಳು, ಜೆಲ್ಲಿ, ಆಮೇಲೆ ಏನೇನು ಮಕ್ಕಳಿಂದ ಲಾಲಿಪಾಪ್ಗಳು ಎಲ್ಲ ಕೂಡ ಮಕ್ಕಳ ಹೆಸರಲ್ಲಿ ಇಲ್ಲಿ ಇಡ್ತಾರೆ. ಸೊ ಒಂದು ಅದ್ಭುತವಾದಂಥ ಜಾಗ. ಅಂದರೆ ಇವೆಲ್ಲ ಚಿತ್ರಗಳೇನೆಂದರೆ ಇದ್ರ ಮುಂದೆನೇ ನಿಮಗೆಲ್ಲ ಇಡೋದು. ಇವೆಲ್ಲ ಚಿತ್ರಗಳೇನೆಂದರೆ ಇಷ್ಟು ಕೂಡ ಪನಿಷ್ಮೆಂಟ್ಗಳು. ಅಂದರೆ ನೀವು ಈ ಭೂಮಿ ಮೇಲೆ ಏನು ತಪ್ಪು ಮಾಡಿರ್ತೀರ ಅದಕ್ಕೆ ಅದು ಪಾಪಕರ್ಮಗಳು ಏನಿರ್ತೀವಿ ನೋಡಿ, ಶಿಕ್ಷೆ ಮಾಡ್ತಿರೋ, ಕೈ ಕಟ್ ಮಾಡ್ತಿರೋದಾಗಿರ್ಬೋದು, ನೀವೇನು ತಪ್ಪು ಮಾಡಿರ್ತೀರ ಅದಕ್ಕೆ ತಕ್ಕಂಗೆ ಶಿಕ್ಷೆಗಳನ್ನು ಇಲ್ಲಿ ಒಂದು ಚಿತ್ರಣ ರೀತಿಯಲ್ಲಿ ತೋರಿಸಿದ್ದಾರೆ. ಅದ್ರ ಮುಂದೆ ನೀವು ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಈ ರೀತಿ ಫುಡ್ಗಳನ್ನು ಕೊಟ್ಟು ಒಂದು ನಂಬಿಕೆ. ಅದು ಈ ದೇವ್ರಿಗೆ ಕೊಟ್ಟರೆ ನಮಗೇನು ಆಗಲ್ಲ, ದೇವ್ರು ತಗೊಬಿಡ್ತಾರೆ ಅನ್ನೋ ಥರ ಇದೆಯಲ್ಲ ಆ ರೀತಿ. ಇಲ್ಲಿ ನೋಡಿ ಇಲ್ಲೊಂದು ಶಿಕ್ಷೆ ಇರ್ಬೋದು. ನಮ್ಮಲ್ಲಿ ಯಮ ಮತ್ತು ಚಿತ್ರಗುಪ್ತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದೇ ರೀತಿಯಾಗಿ ಇಲ್ಲೂ ಸಹ ಅಲ್ಲೊಬ್ಬ ಇವನು ಯಮ ಆದರೆ ಇಲ್ಲಿ ಚಿತ್ರಗುಪ್ತ ರೀತಿ ಅವ್ರು ನೋಡ್ತಾರೆ, ಇಲ್ಲಿ ಪನಿಷ್ಮೆಂಟ್ಗಳನ್ನ ಕೊಡ್ತಾರೆ, ಕುದಿಯೋ ಎಣ್ಣೆಲಿ ಹಾಕ್ತಾರೆ, ಆಮೇಲೆ ಅವ್ರನ್ನ ಕೈ ಕಡಿತಾರೆ, ಕಾಲು ಕಡಿತಾರೆ, ಆಮೇಲೆ ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ನೋಡ್ಬೋದು. ಇದು ಯಮ ಆದರೆ ಚಿತ್ರಗುಪ್ತ. ಇಲ್ಲಿ ಪನಿಷ್ಮೆಂಟ್ಗಳು ರೆಡಿ ಆಗ್ತಾಯಿದೆ, ಇಲ್ಲೇನೇನೋ ರೆಡಿ ಮಾಡ್ತಾ ಇದ್ದಾರೆ, ಇಲ್ಲಿ ಕುದಿಯೋ ಎಣ್ಣೆಗೆ ಹಾಕ್ತಾ ಇದ್ದಾರೆ, ಏನೇನೋ ಚಿತ್ರಗಳನ್ನು ಇಲ್ಲಿ ನೋಡಿ, ಇಲ್ಲೊಂದಷ್ಟು ಕಡಿಯುವಂಥ ಚಿತ್ರಗಳು, ಅಲ್ಲಿ ಏನು ತಪ್ಪಾಗಿದೆ ಲೆಕ್ಕ ಹಾಕ್ತಿದ್ದಾರೆ, ಇಲ್ಲಿ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕಡೆಗಳು ಇರುವಂಥದ್ದು. ಇಲ್ಲಿ ನಿಮ್ಗೆ ಇನ್ನೂ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ, ಗೋಬಿ ಮಂಚೂರಿ, ಬ್ರೆಡ್ಡು, ಇದ್ಯಾವುದು ಐಸ್ ಕ್ರೀಮಿಂದ ಹಿಡಿದು ಎಲ್ಲನೂ ಕೂಡ ಇಟ್ಟಿದ್ದಾರೆ.
ಅಂದರೆ ನೀವು ದೇವ್ರಿಗೆ ಸಮರ್ಪಿಸ್ಬೋದು. ಇಷ್ಟೂ ಕೂಡ ಇನ್ನು ಹತ್ತಿರದಿಂದ ತೋರಿಸ್ಬೇಕಂದ್ರೆ ನೋಡಿ, ಬುದ್ಧ ಆ ಕಡೆ ಈ ಕಡೆ ಅಂಗರಕ್ಷಕರು ಯಾವ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇವರ ಕಾನ್ಸೆಪ್ಟ್ಗೆ ಒಂದು ಸಲ ಮೂಡಿಬೇಕು, ಅಷ್ಟು ನೀಟಾಗಿ ಬುದ್ಧನನ್ನು ತೋರಿಸಿದ್ದಾರೆ. ನಂದು 1997 ಇಲ್ಲಿ 1997 ಇಲ್ಲಿದೆ. ಇದರ ಹೆಸರು ಬಂದು ಆಕಾಶಗರ್ಭ ಅಂತ. ಸೊ ನನ್ನ ಬರ್ತಿಯರಿಗೆ ಈ ದೇವರಿಗೆ ನಾನು ಕೈ ಮುಗಿಬೇಕು. ಮುಗಿಯೋಣ ಬನ್ನಿ. ನಾವು ಒಂದು ನಮಸ್ಕಾರ ಹಾಕೋಣ ಅಂತ ಹಾಕ್ಬಿಟ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ್ರೇ ಒಂದು ಭಕ್ತಿ ರೀತಿ, ಆ ಒಂದು ಮೆಲೋಡಿ ತುಂಬ ಚೆನ್ನಾಗಿದೆ. ಈ ಚೈನಾದಲ್ಲಿ ಎಲ್ಲೋದ್ರೂ ನಿಮ್ಗೆ ಇದೇ ರೀತಿ ಸಿಗುತ್ತೆ. ಬುದ್ಧಿಸಮ್ ಆಬ್ವಿಯಸ್ಲಿ ಎಷ್ಟು ಅವ್ರು ಏನಂದರೆ ಮೆಡಿಟೇಷನ್ ಆಮೇಲೆ ಭಕ್ತಿ ಇದರಲ್ಲೇ ಇರ್ತಾರೆ. ಸೊ ಅದನ್ನೇ ಕೂಡ ಅಳವಡಿಸ್ಕೊಂಡು ಅದೇ ಥೀಮ್ನ ಇಲ್ಲೂ ಕೂಡ ಇಟ್ಟು ಚೈನಾದವರು ಒಂದು ಲಾಂಛನ ಅಂತಲೇ ಹೇಳ್ಬೋದು. ಇದು ಈ ಕಡೆ ಡ್ರ್ಯಾಗನ್ಗಳು, ಆ ಕಡೆ ಈ ಕಡೆ ಡ್ರ್ಯಾಗನ್ಗಳು, ಇಲ್ಲಿ ಸಿಂಹ, ಒಂಥರ ವಿಚಿತ್ರವಾಗಿದೆ ಇದು. ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಎಲ್ಲ ಒಂಥರ ಮತ್ತೆ ಆ ಬುದ್ಧಗೆ ಸಂಬಂಧಪಟ್ಟಂಥ ದೇವರುಗಳನ್ನು ಕೂರಿಸಿ ಅಲ್ಲಿ ಒಂದೊಂದು ಸೇಮ್ ಮತ್ತು ಫುಡ್ಗಳನ್ನ ಇಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಒಬ್ಬರು ದೇವ್ರನ್ನ ತೋರಿಸ್ತೀನಿ. ಇಲ್ಲಿ ಒಂದು ಪೀಠದ ಮೇಲೆ ಕೂತಿರೋ ರೀತಿ ಇದೆ, ತೋರಿಸ್ತೀನಿ. ಇಲ್ಲಿ ಈ ದೇವರ ಹೆಸರು ಏನೂ ಗೊತ್ತಾಗ್ತಿಲ್ಲ. ಇಲ್ಲಿ ಗುರುಗಳು ಒಂದು ಆದೇಶವನ್ನು ಕೊಡ್ತಿರೋ ರೀತಿ ಇರ್ಬೋದು. ಇದ್ರ ಬಂದು ಸದರ್ನ್ ಸಿ ಫ್ರೀಡಮ್ ಬೋಧಿಸತ್ವ ಅವಲೋಕಿತೇಶ್ವರ. ಇದು ಪೀಪಲ್ ಬಿಲೀವ್ಸ್ ಬುದ್ಧಿಸವ ಅವಲೋಕಿತೇಶ. ಇಲ್ಲಿ ಬುದ್ಧಿಸಮ್ ಅವರು ಒಂದಷ್ಟು ಗುರುಗಳನ್ನ ಕೂರಿಸಿದ್ದಾರೆ. ರಿಯಲ್ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ರಿಯಲ್ ಆಗಿದೆ ಅಂದರೆ, ಈ ಥರ ಇಲ್ಲಿ ಫುಲ್ಲು ಶೋಕೇಸಲ್ಲೇ ಎಲ್ಲರೂ ಗುರುಗಳದ್ದು ಇಲ್ಲೇ ಇದೆ. ಅವ್ರವ್ರ ಹೆಸರುಗಳನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ವೆನೆರಬಲ್ ವರಗೋದ ಸರದ ಮಹಾತೇರ ಅಂತ ಇವ್ರ ಹೆಸರು. ಯಪ್ಪ, ಹೆಸರು ನೆನ್ಪಿಟ್ಕೊಳಕ್ಕಂತೂ ಆಗಲ್ಲ. ಇವ್ರು ಇದಾದರೆ ಇಲ್ಲಿ ಇನ್ನೊಬ್ಬ ಗುರುಗಳು, ಇವ್ರ ಹೆಸರು ವೆನೆರಬಲ್ ಗಲ್ಬೋಧ ಶ್ರೀ ಜ್ಞಾನಸಿರ ಅಂತ. ಇವರೆಲ್ಲ ಒಂದು ಬುದ್ಧಿಸಮ್ನ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಬಹುಶಃ ಇವರು ಶ್ರೀಲಂಕಾದವರು, ಇವರು ಥೈಲ್ಯಾಂಡ್ನವರು. ಥೈಲ್ಯಾಂಡ್ನ ಬುದ್ಧಿಸಮ್ ಪ್ರಚಾರಕರಂತ ಹೇಳ್ಬೋದು. ಇವರೆಲ್ಲಿ ಅವರು ಸಿಂಗಾಪುರದವರೇ. ಥಾಯ್ ಬುದ್ಧಿಸ್ಟ್ ಸಿಂಗಾಪುರಲ್ಲಿರೋ. ಸೊ ಒಂದೊಂದು ದೇಶದ ಗುರುಗಳನ್ನು ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಇಲ್ಲಿನ ಕೆತ್ತನೆಗಳು ನೋಡಿ. ಚೆನ್ ಸ್ಯಾವೋ ಖಾನ್, ಥೈವಾನ್, 1967 ಮಾಡಿದ್ದು. ಇವೆಲ್ಲವೂ ಕೂಡ 1967 ಹುಟ್ಟಿದಂಥವರೆಲ್ಲ ಅನಿಸುತ್ತೆ. ಬಾರ್ನ್ 1967. ಸಿಕ್ಕಿರುವಂಥ ಪಾರಿತೋಷಕಗಳಿರ್ಬೋದು ಅಥವಾ ಒಂದು ಏನು ಪ್ರೈಸ್ ಅಂತ ಹೇಳ್ಬೋದು, ನೆನಪಿನ ಕಾಣಿಕೆಗಳು. ಇದು ನೋಡಿ ಹಿಂಗಿದೆ, ತುಂಬಾ ಚೆನ್ನಾಗಿದೆ. ಇದು ಇವ್ರ ಕಾಲದಲ್ಲಿ ಬಂದಿದ್ದು ಅನಿಸುತ್ತೆ. BBM ಮಾಡಿದರೂ ಕೂಡ ಇವರು ಬುದ್ಧಿಸಮ್ನ ಆಯ್ಕೆ ಮಾಡಿಕೊಂಡು ಪಗೋಡದವರು ಇವರು. ಲೊಕೇಟೆಡ್ ಎಟ್ ಬೆಸ್ಟ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ 19 ಕಂಪ್ಲೀಟೆಡ್ 1992. ಊರಲ್ಲಿ ಏನಿದೆ ಇವೆಲ್ಲವೂ ಕೂಡ ಇವರಿಗೆ ಸೇರಿರುತ್ತೆ. ಎಲ್ಲವೂ ಕೂಡ ನೀವಲ್ಲಿ ನೋಡಿ, ಅವ್ರಿಗೆ ಸಿಕ್ಕಿರುವಂಥ ಪಾರಿತೋಷಕಗಳಾಗಿರ್ಬೋದು ಎಲ್ಲವೂ ಕೂಡ ಇವರು ಇದರಲ್ಲೇ ಬಂದಿರೋದು. ಸೊ ಒನ್ ಆಫ್ ದಿ ಗ್ರೇಟ್ ಅಂತಲೇ ಹೇಳ್ಬೋದು ಇವ್ರಿಗೆ. ಅಮ್ಮಮ್ಮಮ್ಮ. ಇಲ್ಲಿ ಬುದ್ಧನ ಇನ್ನೊಂದು ಅವತಾರ ತೋರಿಸ್ತೀನಿ ನೋಡಿ. ಎಷ್ಟು ಸಹಸ್ರ ಕೈಗಳಿದೆ ಅನಿಸುತ್ತೆ, ಆ ರೀತಿಯಾಗಿ ಶೋಕೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ನಮ್ಮ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಸಹ ಇಲ್ಲಿದ್ದಾರೆ. ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಫ್ 2018 ಬಂದಿದ್ರು ಅನಿಸುತ್ತೆ ಇಲ್ಲಿಗೆ. 2 ಜೂನ್ 2018 ವಿಸಿಟ್ ಮಾಡಿದ್ರು. ಹಾಗೆ ಬೇರೆ ಬೇರೆ ನಾಯಕರುಗಳು ವಿಸಿಟ್ ಮಾಡಿದ್ದಾರೆ. ಅಲ್ಲಿ ನಮ್ಮ ನರೇಂದ್ರ ಮೋದಿಯವರು ಸೆಂಟ್ರಲ್ ಇದ್ದಾರೆ.
ಥರ್ಡ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಒಂದಷ್ಟು ಈ ಚೈನಾ ಮಾಡೆಲ್ ಒಂದು ಮನೆ ಏನಿರ್ಬೋದು, ಈ ಸ್ಟ್ರಕ್ಚರ್ ನೋಡಿ ಈ ದೇವ್ರದ್ದು ಹೆಂಗಿದೆ ಅಂತ. ಸುತ್ತ ಚಕ್ರ, ಮಧ್ಯದಲ್ಲಿ ತೇಲಾಡ್ತಾ ಕೂತಿರೋ ಬುದ್ಧ, ತುಂಬಾ ಚೆನ್ನಾಗಿದೆ ಮಾತ್ರ. ಇಲ್ಲೆಲ್ಲ ಏನು ಅಮೃತ ಶಿಲೆ ಅಂತೀವಿ ಅದರದ್ದೆಲ್ಲ ಮಾಡಿರುವಂಥ ಒಂದೊಂದು ಬುದ್ಧನ ವಿಗ್ರಹಗಳು, ಎಲ್ಲನೂ ಬುದ್ಧನೇ ಇರೋದು. ಇದು ಸಹ ಅಷ್ಟೇ, ಪ್ರತಿಯೊಂದು ಕೂಡ ರೆಡ್ ಜಾಮೂನ, ಬೋಧಿಸವ, ಏನೇನೋ ಹೆಸರು ಸರಿಯಾಗಿ ಓದೋಕ್ಕೆ ಬರ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಅಜ್ನಿಸಾವಿಜಯ, ಒಬ್ಬೊಬ್ಬೊಬ್ಬ ಪವರ್ಫುಲ್ ಥರ ಕಾಣಿಸ್ತಿದೆ ಎಲ್ಲ. ತಾಳೆಗರಿ ಅಂತೀವಲ್ಲ ಆ ರೀತಿ ಇಲ್ಲಿ ಒಂದಷ್ಟು ವುಡನ್ ಸೂತ್ರಾಸ್ ಕವರ್ ಅಂತ ಏನು ಹೇಳ್ತಾರೆ ಇದಕ್ಕೆ, ಮರದಲ್ಲಿ ಬರೆದ ಸೂತ್ರಗಳು, ಆಯುಧಗಳಿರ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಆಯುಧಗಳೆಲ್ಲ. ಇನ್ನು ಮಂಟಪಗಳು, ಒಂದು ಮಾಡೆಲ್ಗಳು, ಡಿಮೋಲ್ಡೆಡ್ ಕ್ಲೇ ಸ್ಕಲ್ಪ್ಚರ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್, ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ಒಂದು ಮೋಲ್ಡ್ಗಳು. ಇದೆಲ್ಲವೂ ಕೂಡ ಬುದ್ಧನಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಕೂಡ. ಇಲ್ಲಿ ನೋಡಿ, ಇದು 24K ಪ್ಯೂರ್ ಗೋಲ್ಡ್ ಫಾಯಿಲು, ಎಷ್ಟು ಚೆನ್ನಾಗಿದೆ. ಇವೆಲ್ಲವೂ ಕೂಡ ಗಿಫ್ಟ್ ಬಂದಿರೋದು ಅಥವಾ ಹಳೆಯ ಕಾಲದ ಒಂದು ಕಲೆಕ್ಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಅದು ನೋಡಿ, ಅದು ಕಿರೀಟ ಹೆಂಗಿದೆ, ಈ ಬುದ್ಧನ ಸ್ಟ್ಯಾಚುಗಳಾಗಿರ್ಬೋದು, ಮೆಟಲ್ ಆರ್ನಮೆಂಟ್ಸ್ ಅಂತಲೇ ಹೇಳ್ತಾರೆ ಇದಕ್ಕೆ, ಇವೆಲ್ಲವೂ ಕೂಡ ಸ್ಟೋರ್ ಮಾಡಿಟ್ಟಿದ್ದಾರೆ. ಎಲ್ಲ ಕಡೆನೂ ನೋಡಿದ್ರೆ ನಿಮ್ಗೆ ಅದೇ ಕಾಣುತ್ತೆ. ಇಲ್ಲಿ ನಿಮಗೆ ಸ್ಕಲ್ಪ್ಚರ್ಗಳು ನೋಡಿ, ಥಂಡರ್ ಗಾಡ್, ಯಾವತ್ತಾರು ಥಂಡರ್ ಗಾಡ್ನ ನೋಡಿದ್ದೀರಾ? ಇಲ್ಲಿದೆ ನೋಡಿ, ಈಸ್ ಅ ಗಾಡ್ ಆಫ್ ಥಂಡರ್. ನಾವು ಥಾರ್ ನೋಡಿದ್ದೀವಿ, ಆದರೆ ಸ್ಕಲ್ಪ್ಚರ್ ನೋಡಿಲ್ಲ. ಆ್ಯಕ್ಚುಲಿ ಚೈನಾದಲ್ಲಿ ಇವ್ರನ್ನ ಗಾಡ್ ಆಫ್ ಥಂಡರ್ ಅಂತ ಕರೀತಾರೆ. ವಿಂಡ್ ಗಾಡ್ ಅಂದರೆ ನಾವು ವಾಯುದೇವ ಅಂತ ಕರಿತೀವಲ್ಲ, ಆ ಸ್ಕಲ್ಪ್ಚರು ಚೈನಾದ ಒಂದು ಕಲ್ಪನೆಯ ಪ್ರಕಾರ ಈ ರೀತಿ ಇದೆ. ನಮ್ಮ ಪ್ರಕಾರ ಬೇರೆಯೇ ಇದೆ. ಉಚ್ಚೂಸ್ಮ ಅಂದರೆ ಏನು ಗೊತ್ತಿಲ್ಲ, ಬಟ್ ಇದು ನೋಡೋಕ್ಕೆ ಭಯಾನಕವಾಗಿದೆ. ಇದ್ರ ಬಗ್ಗೆ ತಿಳ್ಕೊತೀನಿ. ಇದು ಉಚ್ಚುಸ್ಮ ಅಂತ, ಉಚ್ಚುಸ್ಮ ವಜ್ರಪಾಲ ಅಂತ ಏನು ಹೆಸರು. ಇವನ ತಲೆ ಮೇಲೆ ಬೆಂಕಿ ಆಕಾರದಲ್ಲಿರುತ್ತೆ. ಸೊ ಅಗ್ನಿದೇವ ಅಂತಾರನೇ ಇಲ್ಲಿ ಯಾರು, ಜಪಾನಿ ಸ್ಟೈಲ್ ಇದು. ಸೊ ಜಪಾನಿನ ಒಂದು ಅಗ್ನಿದೇವ ಏನು ಆರಾಧನೆ ಮಾಡ್ತೀವಿ ಅದು ಆ ರೀತಿಯಾಗಿ. ಇಲ್ಲಿ ನೋಡಿ, ಇದು ವಜ್ರ ಯಕ್ಷ ಅಂತ, ನೋಡೋಕ್ಕೆ ಹೇಗಿದೆ, ತುಂಬ ಚೆನ್ನಾಗಿದೆ. ಯಮಂತಕ, ನಾವು ಯಮ ಅಂತ ಏನು ನೋಡ್ತೀವಿ ಕೋಣದ ಮೇಲೆ ಯಮ, ಸೇಮ್ ಇದೆ ಇಲ್ಲಿದೆ ನೋಡಿ ಯಾವ ರೀತಿ ಇದೆ ಅಂತ. ಆ ಕಣ್ಣುಗಳು, ಆ ಕೈ, ಆ ಆಯುಧಗಳಿರ್ಬೋದು, ಆಮೇಲೆ ಆ ಕೋಣ, ಅಬ್ಬಬ್ಬಬ್ಬ ಡಿಸೈನ್ ನೋಡಿ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದನೂ ಗಿಫ್ಟ್ ಬಂದಿರೋದು ಅನಿಸುತ್ತೆ. ಇದು ತುಂಬಾ ಪ್ರತಿಯೊಂದು ಬಳ್ಳಿಯಲ್ಲೂ ಬುದ್ಧನ ವಿಗ್ರಹಗಳನ್ನು ಕಾಣ್ಬೋದು. ಅಂದರೆ ಇದೊಂಥರ ನವಿಲ್ಗರಿ ಥರ ಇದೆ, ಮುಂದೆ ಸಿಂಹ ಇದೆ. ವಿಗ್ರಹಗಳನ್ನೆಲ್ಲ ಹೇಗಿಟ್ಟಿದ್ದಾರೆ ಅಂತ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಫುಲ್ಲು ರಾಯಲ್ ಆ್ಯಂಟಿಕ್ ಪೀಸ್ಗಳಂತಲೇ ಹೇಳ್ಬೋದು. ಯಾವ ರೀತಿ ಕೆತ್ತಿದ್ದಾರೆ ನೋಡಿ ಅಪ್ಪ. ಎಲ್ಲೆಲ್ಲಿ ಏನೇನು ಬಳ್ಳಿ, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಬುದ್ಧನ ಫುಟ್ ಪ್ರಿಂಟ್ ಯಾವ್ದಾರು ನೋಡಿದ್ದೀರಾ? ಇದು ಬುದ್ಧನ ಫುಟ್ ಪ್ರಿಂಟ್. ಆ್ಯಂಡ್ ಇದು ಯಾವ ರೀತಿ ಇದೆ ನೋಡಿ, ಬೊಂಬಾಟಾಗಿದೆ. ಒಬ್ಬ ಕಣ್ಣಿಗೆ ಆ ಮಧ್ಯದಲ್ಲಿ ಅಲ್ಲೊಂದಷ್ಟು ಚಿತ್ರಗಳು, ಬೇರೆ ಬೇರೆ ರೀತಿಯ ಪಾದದ ಒಂದು ಸಿಂಗಲ್ ಪಾದದ್ದು ತುಂಬ ಚೆನ್ನಾಗಿದೆ. ಇದು ಬುದ್ಧನ ಫುಟ್ ಪ್ರಿಂಟ್ ಅಂತೆ. ಇವೆಲ್ಲವೂ ಕೂಡ ಒಂದು ಸ್ಕಲ್ಪ್ಚರ್ಸ್ ಅಥವಾ ಏನು ಬುದ್ಧನಿಗೆ ಸಂಬಂಧಪಟ್ಟಿದ್ದೆಲ್ಲ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಮೆಂಟಲ್ ಪೀಸ್ ಸಿಕ್ಬಿಡುತ್ತೆ ಇಲ್ಲಿ ಬಂದರೆ. ಇಲ್ಲೊಬ್ಬರು ಅಜ್ಜ ಇದ್ದಾರೆ, ಅಸೆಟಿಕ್ ಸಿದ್ಧಾರ್ಥ ಅಂತ ಇವ್ರ ಹೆಸರು. ಅಂದರೆ ಗಿಫ್ಟ್ ಫ್ರಮ್ ವೆನ್ ಚಾವೋ ಖುನ್ಜಾವೋ, ಬೇರೆ ದೇಶದ ಗಿಫ್ಟ್ ಬಂದಿದ್ದೀವೆಲ್ಲವೂ ಕೂಡ, ಅದು ಇಲ್ಲಿ ಮಾಡಿದಲ್ಲ. ಇದು ಮಲಗಿರುವ ಬುದ್ಧ, ದ ರಿಕ್ಲೈನಿಂಗ್ ಬುದ್ಧ ಅಂತ ಹೆಸರು ಇದ್ರದ್ದು. ತುಂಬ ಚೆನ್ನಾಗಿ. ನಾವು ಈ ಥೈಲ್ಯಾಂಡಲ್ಲಿ ದೊಡ್ಡ ಬುದ್ಧ ನೋಡಿದ್ವಿ ಇದೇ ಥರದ್ದು. ಸೊ ಇಲ್ಲೆಲ್ಲ ಬೇರೆ ಬೇರೆ ಥರ ಇದೆ. ನಾನು ಅವಾಗ ಏನು ತೋರಿಸ್ದೆ ಅದೇ ಎಂಟ್ರಿ ಅಲ್ಲ, ಇದು ಈ ಕಡೆಯಿಂದ
ಮೇನ್ ಎಂಟ್ರಿ ಇರೋದು. ತುಂಬಾ ಚೆನ್ನಾಗಿದೆ. ಫ್ರಂಟ್ ಸೈಡಿಂದ ನಾನು ಇದು ಹೋಗಿದ್ದು ನೋಡಿ ಹೆಂಗೆ ಕಾಣ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಳಗಡೆ ಹೋದ್ಮೇಲೆ ಬರೀ ಬುದ್ಧ ಎಲ್ಲೋದ್ರೂ ಬುದ್ಧನೇ. ಇಲ್ಲಿ ಬುದ್ಧಿಸಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಅಂದರೆ ಚೈನಾದು ಇಲ್ಲಿ ಅವ್ರು ತೋರಿಸಿರೋದು, ಅಂದರೆ ಯಾವ್ಯಾವ ರೀತಿ ಬುದ್ಧನ ಆರಾಧನೆ ಮಾಡ್ಬೋದು, ಯಾವ್ಯಾವ ರೀತಿ ನೀವು ಇದನ್ನು ತೋರಿಸ್ಬೋದು ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಬುದ್ಧನ ವಿಧವಾದಂಥ ಅವತಾರಗಳನ್ನು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವಿಶೇಷವಾಗಿ ಆಕರ್ಷಣೆ ಮಾಡಿದ್ದು ನಮಗೆ ಏನು ಅಂದರೆ ಬುದ್ಧನ ಚಿನ್ನದ ಹಲ್ಲು. ಅದನ್ನೊಂದು ಸಪ್ರೇಟಾಗಿ ಇಟ್ಟಿದ್ದಾರೆ. ಅಲ್ಲಿ 4th ಫ್ಲೋರ್ ಏನಿದೆ ಅದು ಬುದ್ಧನ ಚಿನ್ನದ ಹಲ್ಲಿರುವಂಥದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ವೀಡಿಯೋ ಶೂಟ್ ಮಾಡೋಂಗಿಲ್ಲ. ಅಲ್ಲಿ ನೆಲದ ಟೈಲ್ಸ್ ಕೂಡ ಚಿನ್ನದಲ್ಲೇ ಇದೆ. ಬುದ್ಧನ ಹಲ್ಲನ್ನು ಚಿನ್ನದ ಲೇಪನ ಕೊಟ್ಟು ಅಲ್ಲಿ ಇಟ್ಟಿದ್ದಾರೆ. ಒಂದು ಪೂರ್ತಿ ಗೋಪುರ, ಪೂರ್ತಿ ಮಂಟಪ ಎಲ್ಲವೂ ಕೂಡ ಚಿನ್ನದ್ದೇ ಆಗಿದೆ. ಸೊ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಅಂದರೆ ನಮಗೆ ಒರಿಜಿನಲ್ ಬುದ್ಧ ನೋಡಿಕ್ಕೆ ಅವರ ಹಲ್ಲು, ಆಮೇಲೆ ಆ ಒರಿಜಿನಲ್ ಹಲ್ಲನ್ನು ಒಂದು ಇಟ್ಟಂಥ ರೀತಿ, ಅವ್ರಿಗೆ ಅದು ಕೊಡುವಂಥ ಪ್ರಾಶಸ್ತ್ಯ ಎಲ್ಲನೂ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಸೊ ಇದು ಒಂದು ಚೈನಾದ, ಅಂದರೆ ಸಿಂಗಾಪುರ್ನಲ್ಲಿ ಚೈನಾ ಟೌನಲ್ಲಿ ಇರುವಂಥ ಒಂದು ಟೆಂಪಲ್. ಇದು ತುಂಬಾ ಚೆನ್ನಾಗಿ, ಅಂದರೆ ಗೋಲ್ಡನ್ ಟೂತ್ ಇರುವಂಥ ಟೆಂಪಲ್ ಬುದ್ಧಂದು. ಸೊ ತುಂಬ ಚೆನ್ನಾಗಿದೆ, ಆಕರ್ಷಣೀಯವಾಗಿದೆ. ಎಲ್ಲರೂ ಬರಲೇಬೇಕು, ನೋಡಲೇಬೇಕು ಅಂತ ಒಂದು ಜಾಗ ಇದು. ಸೊ ಇನ್ನು ಚೈನಾ ಟೌನ್ ಇದೆ ಒಳಗಡೆ, ಅದು ಹೇಗಿದೆ ನೋಡ್ತೀನಿ. ಇದು ಬರೀ ಈ ಒಂದು ರಿಲೇಟೆಡ್ ಹಾಗೂ ಚೈನಾ ಟೌನ್ ರಿಲೇಟೆಡ್ ಬ್ಲಾಗ್ ಆಗಿರುತ್ತೆ ಹೊರತು ಬೇರೆ ಏನು ಆ್ಯಡ್ ಮಾಡೋದಿಲ್ಲ ಇದರಲ್ಲಿ. ಆ್ಯಂಡ್ ಒಳಗಡೆ ನಾನು ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಿಲ್ಲ, ಸೊ ಕ್ಷಮೆ ಇರಲಿ. ಅದಕ್ಕೆ ವಾಯ್ಸ್ ಕೇಳಲಿಲ್ಲ ಅಂದಿದ್ರೆ, ಏನಕ್ಕಂದರೆ ಅಲ್ಲಿ ನಾವು ಜೋರಾಗಿ ಮಾತಾಡೋಕ್ಕಾಗಲ್ಲ. ಸೊ ಮ್ಯೂಸಿಯಮ್ ಆಗಿರೋದ್ರಿಂದ ಸ್ವಲ್ಪ ಇದಿರಬೇಕು. ಸೊ ಅದು ಮ್ಯೂಸಿಯಮ್ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಆದಷ್ಟು ನನ್ನ ಕೈಲಾದಷ್ಟು ತೋರಿಸಿದ್ದೀನಿ. ನೀವು ಬಂದು ನೋಡಿ ಇದು ಟೆಂಪಲ್ ಹೇಗಿದೆ ನೋಡಿ ಒಂದ್ಸರಿ. ಈಗ ಚೈನಾ ಟೌನ್ಗೆ ಹೋಗೋಣ. ಅಲ್ಲಿ ಟೌನಲ್ಲಿ ಮಾರ್ಕೆಟ್ ಇದೆ, ಅಲ್ಲೇನೋ ವೈನ್ ಇದೆಯಂತೆ, ಅದು ಯಾವ ರೀತಿ ಇದೆ ನೋಡೋಣ ಬನ್ನಿ. ಇಷ್ಟೋ ತನಕ ದೇವಸ್ಥಾನ ನೋಡಿದ್ರಲ್ಲ, ಈಗ ಚೈನಾ ಟೌನ್ ನೋಡಿ ಇಲ್ಲಿ ಹೇಗಿದೆ ಅಂತ. ದಿಸ್ ಈಸ್ ಸಿಂಗಾಪುರ್ಸ್ ಚೈನಾ ಟೌನ್. ಇದು ಸಿಂಗಾಪುರ್ನ ಚೈನಾ ಟೌನು. ಯಾವ ರೀತಿ ಇದೆ ನೋಡಿ, ಎಲ್ಲ ಬರೀ ಚೈನಾ ಮಾರ್ಕೆಟಿಂದ ಬಂದಂಥ ಒಂದೊಂದು ಕೀ ಬಂಚ್ಗಳಾಗಿರ್ಬೋದು, ಅಲ್ಲಿರುವಂಥ ವಿಶೇಷವಾದಂಥ ಒಂದು ಕಲಾಕೃತಿಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು. ಇಲ್ಲಿ ನೋಡಿ ಯಾವ್ಯಾವ ರೀತಿ ಬಟ್ಟೆ ಇದೆ ಅಂತ. ಅಬ್ಬಾ ಚೈನಾ ಮೇಡು ಅಂತಾರೆ, ಬಟ್ ಚೈನಾ ಮೇಡ್ಗಳು ನೋಡಿ ಯಾವ ರೀತಿ ಇದೆ ಅಂತ. ಡಿಸೈನ್ ಆಗಿದೆ ಮಾತ್ರ. ಕೀ ಬಂಚ್ಗಳಾಗಿರ್ಬೋದು, ಸಿಂಗಾಪುರ್ನ ಲೋಗೋ ಆಗಿರ್ಬೋದು, ಎಲ್ಲವೂ ಕೂಡ ರೆಸ್ಟೋರೆಂಟ್ಗಳು, ಎಲ್ಲವೂ ಕೂಡ ಹಳೇ ಕಟ್ಟಡಗಳ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ. ಆ್ಯಂಡ್ ಇದು ಟೆಂಪಲ್ಲು, ಇದು ಸ್ಟ್ರೀಟು. ಇಲ್ಲಿ ರೆಸ್ಟೋರೆಂಟು ಬಿಟ್ಟರೆ ಯಾವ್ದಾದ್ರು ಈ ಥರ ಫ್ಯಾನ್ಸಿ ಅಂಗಡಿಗಳೇ ಜಾಸ್ತಿ ಇರೋದು. ಇಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲ ಫುಡ್ಡದೇ ಇರೋದು. ಎಳ್ನೀರಿಂದ ಹಿಡಿದು ಇಡ್ಲಿಯಿಂದ ಹಿಡಿದು ಎಲ್ಲ ಸಿಗುತ್ತೆ. ಯಾವುದು ಸಮೋಸ, ಇದೇನೇನೋ ಇದೆ ನೋಡಿ. ಫಿಲ್ಲಿಂಗ್ ಇರುತ್ತೆ ಅಂದರೆ ಅದರೊಳಗೆ. ಅದೊಂಥರ ಮೋಮೋಸ್ ಥರ ಇದೆ ನೋಡಿ. ಓಕೆ. ಆ್ಯಂಡ್ ಈ ಬಿಲ್ಡಿಂಗ್ ನೋಡಿ ಹಿಂಗಿದೆ, ಬಣ್ಣ ಕಾಮನಬಿಲ್ ರೀತಿ ಇದೆ. ಇಲ್ಲಿ ಬರೀ ತಿನ್ನೋಕ್ಕೆ ಜಾಸ್ತಿ ಏನೇನೋ ಡಿಫ್ರೆಂಟ್ ಆಗಿದೆ. ಇಲ್ಲೆಲ್ಲ ಲೈಟಿಂಗ್ಸ್ ನೋಡಿ ಚೆನ್ನಾಗಿದೆ. ಬಹುಶಃ ರಾತ್ರಿ ಬಂದರೆ ಇನ್ನೂ ಜಗ ಇರುತ್ತೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ ಸ್ಟ್ರೀಟ್. ಇಲ್ಲಿ ಅಂಗಡಿಗೆ ಇನ್ವೈಟ್ ಮಾಡೋಕ್ಕೆ ಇವರಿಬ್ಬರು ಇದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಇವ್ರು ಸೈಲೆಂಟಾಗಿ ಅವರೇ, ಇವರೇ ಸ್ವಲ್ಪ ಒದರಾಡ್ತಿದ್ದಾರೆ. ಬಹುಶಃ ಇದು ಗಂಡು, ಇದು ಹೆಣ್ಣೆ ಇರಬೇಕು. ಓ, ರೆಡ್ ಕಲರ್ ಟೇಲು, ಸಕ್ಕದಾಗಿದೆ ಮಾತ್ರ. ಏನೋ ಡಿಫ್ರೆಂಟಾಗಿ ಸಿಗ್ನಲ್ ಕೊಡ್ತಿದೆಯಲ್ಲ. ಇದು ಚೈನಾ ಟೌನ್ನ ಒಂದು ಸ್ಟ್ರೀಟು, ಕಂಪ್ಲೀಟ್ ಮಾರ್ಕೆಟ್ ಇದು. ಏನೇನೋ ಬೇರೆ ಥರ ಬಟ್ಟೆಗಳು, ಗಿಫ್ಟ್ ಶಾಪು, ಆಮೇಲೆ ಏನೋ ಪಾಂಡಾ ಶೂ, ಏನೇನೇನೋ ಇದೆ. ಪೂರ್ತಿ ಗಿಳಿಗಳೇ ಇದೆ. ಈ ಅಂಗಡಿ ಪೂರ್ತಿ ಗಿಳಿಗಳೇ ಇದೆ. ಮಲಗಿತ್ತು, ಎದ್ಬಿಡ್ತು. ಹಾಯ್, ಹೇಗಿದ್ದೀರಾ? ಏನು ಆರಾಮಾಗಿದ್ದಾವೆ. ಅಲ್ಲಿ ನೋಡಿ ಬೇರೆ ಅಲ್ಲಿ ನೋಡಿ ಎಲ್ಲ ಗಿಳಿಗಳೇ ಇದೆ ಅಪ್ಪ, ತುಂಬ್ಕೊಂಡಿದೆ. ಇನ್ನು ಎಲ್ಲೆಲ್ಲಿ ಏನೇನು ಸಿಗುತ್ತೋ ಗೊತ್ತಿಲ್ಲ. ಈಗ ನೋಡಿ ಸ್ಟ್ರೀಟ್ ಹೇಗೆ ಕಾಣ್ತಿದೆ ಅಂತ. ಬೊಂಬಾಟ್, ಒಂದು ಒಳ್ಳೆ ಫೋಟೋಗ್ರಫಿ ಸ್ಪಾಟ್ ಇದು. ನನಗೆ ಐಸ್ ಕ್ಯಾಂಡಿ ತಿಂದು ನಾಲ್ಗೆ ತೊದಲಿಸ್ತಿದೆ ಕರ್ಮ.
ಇಲ್ಲೊಂದು ಬಿಲ್ಡಿಂಗ್ ನೋಡಿ ಚೈನಾದೆ, ಸಮಥಿಂಗ್ ಏನೋ ಚೈನೀಸ್ ರಿಲೇಟೆಡ್. ಎಷ್ಟು ದೊಡ್ಡ ಬಿಲ್ಡಿಂಗ್ ಇದು, ಒಳ್ಳೆ ಫೋಟೋಗ್ರಫಿ ಸ್ಪಾಟ್ ಇದು, ಸಖತ್ತಾಗಿ ತೆಗಿಬೋದು. ಇಲ್ಲೆಲ್ಲ ಬಿಲ್ಡಿಂಗ್ಗಳು ಒಂಥರ ಡಿಫ್ರೆಂಟ್ ಆಗಿದೆ ಮಾತ್ರ. ಏನೋ ಇಲ್ಲಿ ನೋಡಿ, ಹಳೇ ಕಾಲದ ಒಂದು ಬಾಗಿಲುಗಳು, ಕಿಟಕಿಗಳು. ಈ ರೋಡಂತೂ ಹೆಂಗಿದೆ ಅಂದರೆ ಯಾವುದೋ ವಿಸ್ಮಯ ಲೋಕಕ್ಕೆ ಬಂದಂಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಐಸ್ ಕ್ಯಾಂಡಿ ಎಲ್ಲ ಒಂದು ಕಡ್ಡಿ ಕೊಟ್ಟರೆ ಇಲ್ಲಿ 2 ಕೊಟ್ಟಿದ್ದಾರೆ, ಎಂತಕ್ಕಂತ ಗೊತ್ತಿಲ್ಲ. ಸರಿ ವೆರಿಫೈ ಮಾಡ್ಬೇಕು ಇದನ್ನು, ಯಾಕೆ ಇದು 2 ಕೈಲಿ ಹಿಡ್ಕೊಂಡು ತಿನ್ನೋಕೆ ಏನೋ. ಎಲ್ಲ ಕಡೆನೂ ಒಂಥರ ನೀಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೇ ಜನ ಇದ್ದರೂ ಒಂದೇ ಒಂದು ಕಸ ಆ ಕಡೆ ಈ ಕಡೆ ಕಾಣೋದಿಲ್ಲ. ಸೊ ಅಷ್ಟು ನೀಟಾಗಿರುವಂಥ ಒಂದು ಜಾಗ ಇದು. ಸೊ ನೋಡಿದ್ರಲ್ಲ ಗೈಸ್, ಇದು ಚೈನಾ ಟೌನ್ ಆಗಿತ್ತು. ಹೇಗಿತ್ತು, ಯಾವೆಲ್ಲ ರೀತಿ ಇತ್ತು, ಇಲ್ಲಿ ಬುದ್ಧಿಸಮ್ ಯಾವ ರೀತಿ ಇದೆ, ಆ ಒಂದು ಚೈನಾ ಟೆಂಪಲ್ನಲ್ಲಿರೋ ಗೋಲ್ಡನ್ ಟೂತ್ ಆಫ್ ಬುದ್ಧ ಹೇಗಿತ್ತು ಎಲ್ಲನೂ ನೋಡಿದ್ರಲ್ಲ. ಸಾಧ್ಯವಾದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ಜೋರಾಗಿ ಮಾತಾಡೋಂಗಿಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಲೈಟಿಂಗ್ ಅಷ್ಟಾಗಿಲ್ಲ. ಆದರೂ ಕೂಡ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಈ ಒಂದು ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತಲ್ಲ, ಈ ಶೆಟ್ಟಿನ ಬರ್ತಾ ಇರುತ್ತೆ ಇನ್ನು ಹೊಸ ಹೊಸ ವೀಡಿಯೋಗಳು ಬೇರೆ ಬೇರೆ ರೀತಿಲಿ. ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಬರಲಾ. ಬಾಯ್.